ಭ್ರಮರಾಂಬ ಎರಡನೆಯ ಭಾಗ. ಭ್ರಮರಾಂಬ ದೇವಿಯು ವೇದಾಂತವನ್ನು ತಿಳಿಸಿಕೊಡುತ್ತಾಳೆ. ಹೇಗೆ ಜೇನುನೊಣ ಜೇನು ಸವಿದಂತೆ ನಮ್ಮ ಜೀವನದಲ್ಲಿ ಬರುವ ಭ್ರಮೆಗಳನ್ನು ನಿವಾರಿಸಿ ವೇದಾಂತವೆಂಬ ಜೇನನ್ನು ಕೊಡುವಳು. ಶಿವನು ತಾಂಡವವಾಡುವನು. ಇದನ್ನು ವೀಕ್ಷಿಸಿದ ವಿಷ್ಣುವು ಸಂತೋಷಪಟ್ಟನು. ಶಿವನು ತಾಂಡವವಾಡುವನು, ಪಾರ್ವತಿಯದು ಲಾಸ್ಯ ಎನ್ನುತ್ತಾರೆ. ನಾವು ಜೀವನದಲ್ಲಿ ಅಂತಿಮವಾಗಿ ಪಡೆಯಬೇಕಾಗಿರುವುದು ಆನಂದ. ಅದಕ್ಕಾಗಿ ನಾವು ಮಾಡಬೇಕಾಗಿರುವುದು ಭ್ರಮರಾಂಬಾದೇವಿಯನ್ನು ಆರಾಧಿಸುವುದು. ಸತ್ವ, ರಜಸ್, ತಮೋಗುಣಗಳನ್ನು ನಿಯಂತ್ರಿಸುವುದೇ ವಿಪ್ರಾಸುರ ಸಂಹಾರ. ಆದ್ದರಿಂದಲೇ ಮೂರೂ ಗುಣಗಳನ್ನು ನಾಶಪಡಿಸಲು ಶಿವನು ಉಪಯೋಗಿಸುವ ಆಯುಧವೇ ತ್ರಿಶೂಲ. ತಾಯಿ ಭ್ರಮರಾಂಬ ಸೂರ್ಯ ಚಂದ್ರರನ್ನು ತನ್ನ ಕಿವಿಗಳಿಗೆ ಆಭರಣಗಳಂತೆ ಧರಿಸಿರುವಳು. ಅಂತಹ ಶಕ್ತಿಶಾಲಿ ಭ್ರಮರಾಂಬಾದೇವಿ ತಲೆಯಲ್ಲಿ ಅರ್ಧಚಂದ್ರನನ್ನು ಧರಿಸಿರುವಳು. ಶಿವನು ಸಹ ಅರ್ಧಚಂದ್ರ ಧರಿಸಿರುವನು. ಇಬ್ಬರೂ ಸೇರಿದಾಗ ಪೂರ್ಣಚಂದ್ರನಾಗುವನು. ಅವಳ ನಾಸಿಕ ಅಂದರೆ ಮೂಗು ಸಂಪಿಗೆ ಹೂವಿನಂತೆ ಕಂಗೊಳಿಸುತ್ತದೆ. ಕಣ್ಣುಗಳು ಕಾಂತಿಯಿಂದ ಕೂಡಿದೆ. ಹೀಗೆ ದೇವಿಯು ನಮ್ಮನ್ನು ಸಹ ಎಲ್ಲ ರೀತಿಯಲ್ಲಿಯೂ ಕಾಪಾಡಿ ರಕ್ಷಿಸುವ ಭ್ರಮರಾದೇವಿಗೆ ನಮನಗಳು.